ಸರ್ ಇನ್ನೊಂದು ಸರ್ ಮೋದಿ ಅವರಿಲ್ಲದೆ ಬಿಜೆಪಿ ಪಕ್ಷ ಇಲ್ಲ ಅಂತ ಹೇಳಿ ಸರ್ ಬಿಜೆಪಿ ಸಂಸದರು ಅದು ಕರೆಕ್ಟ್. ನಾವು ಹೇಳಿದ್ರಲ್ಲ, ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ, ಮೋದಿ ಇರೋವರೆಗೆ ಬಿ ಜೆ ಪಿ ಅಂತ ನಾವು ಸಾಕಷ್ಟು ಸಾರಿ ಹೇಳಿದ್ವಿ. ಅದು ನಿಜ, ಅದರಲ್ಲೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇದೆ ವೈಯಕ್ತಿಕ. ಅವರಿಲ್ಲಾಂದರೆ ಅದು ಬಿ ಜೆ ಪಿ ಜೊತೆ ಬರೋಲ್ಲ. ಸಾಕಷ್ಟು ಜನ ಹೇಳಿದ್ದಾರೆ, ಅದು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ, ಎಕ್ಸ್ಪರ್ಟ್ ಕೂಡ ಹೇಳಿದ್ದಾರೆ. ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ, ಮೋದಿ ಇರೋವರೆಗೆ ಬಿ ಜೆ ಪಿ ಅಂತ. ಸರ್ ಎಲ್ಲ ಮುಂಬರುವ DCC ಚುನಾವಣೆಯಲ್ಲಿ ಎಲ್ಲೋ ಲಿಂಗಾಯತ ವರ್ಸಸ್ ಜಾರಕಿಹೊಳಿ ಆಗೋ ಸಂಭವ ಏನಾದರೂ ತಮಗೆ ಅನಿಸಿದೆಯಾ? ಎಲ್ಲ ಲಿಂಗಾಯತ ನಾಯಕರು ಒಂದಾಗಿ DCC ಬ್ಯಾಂಕ್ ಚುನಾವಣೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಏನಿಲ್ಲ, ಸಭೆ ಅಷ್ಟೇ, ಅದು ಸಭೆಗೆ ಸೀಮಿತವಾಗಿರ್ತೈತೆ. ಅದು ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಥಿಯರಿ ಆಗ್ತಾಯಿದೆ ಜಿಲ್ಲೆಯಲ್ಲಿ, ಪ್ರಾಕ್ಟಿಕಲ್ ಆಗೋಲ್ಲ. ನಾವು ಪ್ರಾಕ್ಟಿಕಲ್ ಪರವಾಗಿ ಇರ್ತೀವಿ. ಸರ್ KB ಚುನಾವಣೆ ಮಾಡ್ತೀರಾ ಅಥವಾ ಈ ಬಾರಿ ಏನಾದರೂ ಕಾಂಪ್ರಮೈಸ್ ಮಾಡ್ಕೊತಾರೆ? ಅದು ನೋಡ್ಬೇಕು, ಅದು ಏನು ಜನ ಮುಖಂಡರು ತೀರ್ಮಾನ ಮಾಡ್ತಾರೆ ಅದ್ರ ಯಾಕಂದ್ರೆ ಅದಕ್ಕೆ ಬಗ್ಗೆ ಸಾಕಷ್ಟು ಮುಖಂಡರಿದ್ದಾರೆ. ಅವರು ಚರ್ಚೆ ಮಾಡಬೇಕು, ನಾವು ಮಾಡಬೇಕು, ಮತದಾರರಿದ್ದಾರೆ, ಮುಖಂಡರಿದ್ದಾರೆ. ಸೊ ಜನಕ್ಕೆ ಏನು ಒಳ್ಳೇದಾಗ್ತದೆ ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್ ನಿನ್ನೆ ನಾವು ಕಲಗೋಡ ಮಾಜಿ ಅಧ್ಯಕ್ಷರು ಸರ್ ಏನು ಆರೋಪ ಮಾಡ್ತಾರೆ ಅಂದರೆ 125 ಜನ ನೇಮಕವನ್ನು ನಾ ಇದ್ದಾಗಲೇ ಮಾಡಿ ಅವ್ರಿಗೆ ಈಗಾಗಲೇ ವೇತನ ಕೂಡ ನೀಡಿದ್ದೀವಿ, ಈಗ ಬಂದವ್ರು ಪೋಸ್ಟ್ ಕೊಡ್ತಾ ಇದ್ದಾರೆ ಅಂತ ಇದು ಆರೋಪ ಮಾಡ್ತಾರೆ. ಮುಗಿದೋದ್ಲ, ಅವನೇ ಮುಗಿದೋಯ್ತು ಕತೆ. ಅದು ಇದ್ದಾಗ ಯಾಕೆ ಕೊಟ್ಟಿಲ್ಲ ಅಂತ ಅದು ಅಲ್ಲ, ಅವ್ರು ಆಗಾಗಲೇ ಕೊಟ್ಟಿದ್ದಾರೆ.